ನಮಸ್ಕಾರ ಸ್ನೇಹಿತರೆ. ಬಡತನ ಎಂದರೆ ಆರ್ಥಿಕ ಸಂಪನ್ಮೂಲಗಳ ಕೊರತೆಯನ್ನು ಮತ್ತು ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಹಿಂದುಳಿದ ಸಮೂಹವನ್ನು ಬಡತನ ಎನ್ನಬಹುದು. ಬಡತನ ಎಂದರೆ ದರಿದ್ರ ಅಂದ್ಕೊಳ್ಬೇಡಿ ಸ್ನೇಹಿತರೆ, ಅದನ್ನು ಯಾರೂ ಕೂಡ ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಜೀವನದಲ್ಲಿ ಬಡತನ, ಕಷ್ಟ ಇವು ಕಲಿಸುವಂತಹ ನೀತಿ ಪಾಠವನ್ನು ಯಾವ ಗುರುಕುಲವೂ ಮತ್ತು ವಿದ್ಯಾಸಂಸ್ಥೆಯು ಕಲಿಸಲು ಸಾಧ್ಯವಿಲ್ಲ. ಈ ಬಡತನ ನಮಗೆ ಯಾಕೆ ಬಂತು ಎಂದು ಕೂಡ ಮರಗಬೇಡಿ. ಜೀವನ ಹೀಗೆ ಸ್ನೇಹಿತರೆ, ನಮಗೆ ಈ ಕೆಲಸ ತುಂಬ ಚೆನ್ನಾಗಿ ಗೊತ್ತು ಎನ್ನುವಾಗಲೇ ತುಂಬ ಸುಲಭವಾಗಿ ಆ ಕೆಲಸದಲ್ಲಿ ನಿರಾಶೆಯನ್ನು ಪಡೆಯುತ್ತೇವೆ. ಹೀಗೆ ಬಡತನ ನಮಗೆ ಕುಗ್ಗುವಂತೆ ಮಾಡಿದರೂ ಕೂಡ ನಾವು ಕುಗ್ಗದೆ ಮುನ್ನುಗ್ಗಬೇಕಾಗುತ್ತದೆ. ಯಾವುದೇ ರೀತಿಯ ಅನಾಹುತಕ್ಕೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳದೆ ಬಡತನವನ್ನು ನಿವಾರಿಸುವಂತಹ ಶಕ್ತಿ ನಮ್ಮಲ್ಲಿದೆ. ಆ ಒಂದು ಶಕ್ತಿ, ಮೂಲ ಶಕ್ತಿಯೇ ಶಿಕ್ಷಣ ಎಂದು ಹೇಳಬಹುದು. ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ರಾಜಕಾರಣಿಗಳು ಹಾಗೂ ಎಷ್ಟೋ ಪ್ರಮುಖ ಉದ್ಯಮಿಗಳು ಕೂಡ ಬಡತನದಲ್ಲಿಯೇ ಹುಟ್ಟಿ ಬಡತನದಲ್ಲಿಯೇ ಬೆಂದು ಈಗ ಹಲವಾರು ರಾಜಕೀಯವಾಗಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಹೆಸರನ್ನು ಗಳಿಸಿದ್ದಾರೆ. ಅದರಲ್ಲಿ ಮುಂದೆ ಕೂಡ ನೀವುಗಳು ಕೂಡ ಬರಬಹುದು. ಬಡತನ ಒಂದು ಪ್ರಮುಖ ಕಾಯಿಲೆಗೆ ಪ್ರಮುಖ ಒಂದು ಔಷಧಿಯೇ ಶಿಕ್ಷಣ ಮತ್ತು ದುಡಿಮೆ ಎನ್ನಬಹುದು.